ತಾಯಿಯ ತಂದೆ ಮುಖ ನೋಡೋದು ಏನಿದೆ? ಇಬಾದತ್ ಇದೆ. ಈಗ ಎರಡನೇದು ಕುರ್ಆನೆ ಮಜೀದ್ ನೋಡೋದು ಇಬಾದತಿನ ಪ್ರಕಾರ ಇದೆ. ಕುರ್ಆನೆ ಮಜೀದ್ ಡಬಲ್ ಪುಣ್ಯ. ಕುರ್ಆನೆ ಮಜೀದ್ ನಲ್ಲಿ ಒಂದು ಕುರಾನ್ ಶರೀಫ್ ನೋಡೋದು ಪುಣ್ಯ, ಎರಡನೇದು ಕುರಾನ್ ಶರೀಫ್ ತಗೊಳ್ಳೋದು, ಕೈಯಲ್ಲಿ ತಗೊಂಡು ಓದೋದು ಪುಣ್ಯ ಬೇರೆ, ಮೂರನೇದು ಕುರಾನ್ ಶರೀಫಿನ ಮೇಲೆ ಬಟ್ಟೆ ಹಿಡಿದು ಓದೋದು ಪುಣ್ಯ ಬೇರೆ. ಮತ್ತು ಮುಂದೆ ಏನಿದೆ? ಒಂದೊಂದು ಅಕ್ಷರಿಗೆ 10 ಪುಣ್ಯ ಸಿಗುತ್ತದೆ. ಕುರಾನೆ ಮಜೀದಿನ 10 ಪುಣ್ಯ ಸಿಗುತ್ತದೆ. ಹಜರತೆ ಮಹಮೂದ್ ಗಜ್ನವಿ ರಹಮತುಲ್ಲಾಹಿ ಇಲ್ಲೇ ಬಂದ್ಬಿಟ್ರೆ ಒಂದು ವಾಕ್ಯ, ಅವ್ರಿಗೆ ದೊಡ್ಡವಾದ ಸ್ಥಾನ ಸಿಕ್ತು. ಅವ್ರಿಗೆ ಜನರು ಕೇಳಿದ್ರು, ಇಂಥ ದೊಡ್ಡವಾದ ಸ್ಥಾನ ನಿಮ್ಗೆ ಹೇಗೆ ಸಿಕ್ಕಿದೆ? ಅವ್ರು ಹೇಳ್ತಾರಂತೆ, ನಾನು ಪ್ರವಾಸದಲ್ಲಿ ಒಂದು ಮನೆಯಲ್ಲಿ ಹೋಗಿದ್ದ ನಂತರ ಆ ರೂಮ್ ನಲ್ಲಿ ಮಲಗಿದ ನಂತರ ಒಂದು ಮ್ಯಾಲೆ ಕುರಾನ್ ಶರೀಫ್ ಇಟ್ಟಿದ್ರು. ಏನು? ಕುರಾನ್ ಶರೀಫ್ ಅನ್ನು ಇಟ್ಟಿದ್ರು. ಇವತ್ತಿನ ಪರಿಸ್ಥಿತಿ ಹೇಗಿದೆ? ನಾವು ಕುರಾನ್ ಶರೀಫ್ ಏನ್ ಮಾಡ್ಕೊಂಡ್ ಬಿಟ್ಟಿದ್ದೀವಿ? ಜೀವನದಲ್ಲಿ ಓದಾ ಕುಂತಿಲ್ಲ, ಪ್ರೀತಿ ಮಾಡಕ್ ಕುಂತಿಲ್ಲ ಕುರಾನ್ ಶರೀಫ್ಗೆ. ನಾವು ಕುರಾನ್ ಓದಾ ಕುಂತಿಲ್ಲ ಅಂತ ಏನ್ ಮಾಡಕ್ ಕುಂತೀವಿ? ಹಳ್ಳಿ ಕಳ್ಸಾ ಕುಂತಿದ್ವಿ ಬೇರೆ ಮನೆಗೆ. ಮಸ್ಜಿದ್ ನಲ್ಲಿ ಹೋಗಿಟ್ಟು ಪಾಪ ನಮ್ಮ ಮನೆಯಲ್ಲಿ ಓದೋರು ಯಾರಿಲ್ಲ. ಸ್ವಲ್ಪ ಜನರು ಏನಂತಾರ? ಮನೆಯಲ್ಲಿ ಓದೋರು ಯಾರಿಲ್ಲ, ಮಸ್ಜಿದ್ ನಲ್ಲಿ ಹೋಗಿಟ್ಟು ಬಾಪ. ಮನೆಯಲ್ಲಿ ಓದೋರು ಯಾರಿಲ್ಲ, ಮದರ್ಸಿಗೆ ಕೊಟ್ಟಿ ಬಾಪ. ಏನು ಕುರಾನೆ ಮಜೀದ್? ಕಾರಣ ಯಾಕೆ? ಓದಾಕ ಬರಾ ಕುಂತಿಲ್ಲ. ಪ್ರೀತಿಯ ಸಹೋದರರೇ, ನೀವು ಕುರಾನೆ ಮಜೀದ್ ಓದಾಕ ಬರಾ ಕುಂತಿಲ್ಲ ಅಂದ್ರೆ ಏನಾಯ್ತು? ಕುರಾನ್ ಶರೀಫ್ ತೆಗೀರಿ, ಅದರ ಮೇಲೆ ಬರೀ ಬಟ್ಟೆ ಇಟ್ಕೊಂತ ಅಲ್ಲಾಹ್ ಮೇಲೆ ನೆನ್ಪು ಇಟ್ಕೊಂತ ಓದ್ಕೊಂತ ಹೋಗ್ರಿ. ನೀವು ಬರೀ ಬಟ್ಟೆ ಇಟ್ಕೊಂತ ಸರಸ್ಕೊಂತ ಹೋಗ್ರಿ. ನೀವು ಅಲ್ಲಾಹ್ ರಬ್ಬುಲ್ ಇಜ್ಜತ್ ನಿಮ್ಗೆ ಕುರಾನ್ ಓದೋದಷ್ಟು ಪುಣ್ಯ ಕೊಡುತ್ತಾನೆ. ಕುರಾನ್ ಓದೋದಷ್ಟು ನಿಮ್ಗೆ ಪುಣ್ಯ ಕೊಡುತ್ತಾನೆ. ಈ ಫಜಿಲತ್ ಇದೆ. ಮಹಮೂದ್ ಗಜ್ನವಿ ಅವರು ಕೇಳಿದ್ರು, ಇಂಥ ದೊಡ್ಡವಾದ ಸ್ಥಾನ ಏನ್ ಸಿಕ್ಕಿದೆ? ಅವ್ರು ಹೇಳಿದ್ರು, ಮ್ಯಾಲೆ ಕುರಾನ್ ಶರೀಫ್ ಇಟ್ಟಿದ್ರು. ಆ ಕುರಾನ್ ಶರೀಫ್ ನೋಡಿದ ನಂತರ ನಾನು ತಳಗಡೆ ಮ್ಯಾಲೆ ಕುರಾನ್ ಶರೀಫ್ ನಾನು ಹೇಗೆ ಮಲಗಬೇಕು? ಕುರಾನ್ ತಗೊಂಡು ಕುಂತಿದ್ದ ನಂತರ ಯೋಚನೆ ಮಾಡಕುಂತಿದ್ರು, ಇಲ್ಲ ಇಲ್ಲಿ ತಗಿ ನಾವು ಬೇರೆ ರೂಮ್ ನಲ್ಲಿ ಇಡಬೇಕು. ಮತ್ತು ಯೋಚನೆ ಮಾಡಿದ್ರು, ನಾನು ನನ್ನಿಂದ ಕುರಾನ್ ಶರೀಫ್ ಹೇಗೆ ದೂರ ಮಾಡಬೇಕು? ನನ್ನ ಕಡೆ ಇರ್ಲಿ. ಇಡೀ ರಾತ್ರಿ ಅವರು ಕುರಾನ್ ಹಾಗೆ ಹಿಡ್ಕೊಂಡು ಕುಂತಿದ್ರು, ಮಲಗಿಲ್ಲ. ಹಾಗೆ ಹಿಡ್ಕೊಂಡು ಕುಂತಿದ್ರು. ನೋಡ್ರಿ ಪ್ರೀತಿ ಎಷ್ಟಿದೆ ಕುರಾನ್ ಶರೀಫ್ಗೆ. ಹಾಗೆ ಹಿಡ್ಕೊಂಡು ಕುಂತಿದ್ರು. ಅದಕ್ಕೆ ನನಗೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಇವತ್ತು ದೊಡ್ಡವಾದ ಸ್ಥಾನ ಕೊಡೋದು ಕಾರಣ ಯಾಕೆಂದ್ರೆ ನಾನು ಆ ರಾತ್ರಿಯಲ್ಲಿ ಕುರಾನ್ಗಾಗಿ ನಾನು ನಿದ್ದೆ ಮಾಡಿಲ್ಲ, ಬರೀ ಕುರಾನ್ಗೆ ಪ್ರೀತಿ ಮಾಡಿ ನಾನು ಬೆಳಗ್ಗೆ ತನಕ ನಾನು ಎಚ್ಚರಾಗಿದ್ದೇನೆ. ಅದಕ್ಕೆ ನನಗೆ ಇತ್ತು ದೊಡ್ಡವಾದ ಸ್ಥಾನ ಕೊಟ್ಟಿದ್ದಾನೆ ಅಲ್ಲಾಹ್ ರಬ್ಬುಲ್ ಇಜ್ಜತ್. ಬರೀ ಕುರಾನ್ಗೆ ಪ್ರೀತಿ ಮಾಡೋದು ಕಾರಣ. ಇದು ಕುರಾನ್ ಶರೀಫ್. ಎರಡನೇದು ಏನು? ಕುರಾನ್ ಶರೀಫ್ ನೋಡೋದು ಏನಿದೆ? ಇಬಾದತ್ ಪ್ರಕಾರ ಇದೆ. ನಾಲ್ಕನೇದು ಉಲಮಾए ಕರಾಮ್, ವಿದ್ವಾಂಸರು, ಆಲಿಮೆ ದೀನ್. ನಿಮ್ಮ ಊರಿನ ಒಳಗೆ ಹಜರತ್ ಎದೆ ಕರ್ಕೊಂಡ್ ಬರ್ತಾರ? ಕಳೆ ತೆಗ್ಯಾಕ ಎದೆ ಕರ್ಕೊಂಡ್ ಬರ್ತಾರ? ಹಜರತಿನ ಕೆಲಸ ಏನು? ಊರಿಗೆ ಸುಧಾರಣೆ ಮಾಡಬೇಕು, ಮಕ್ಕಳಿಗೆ ಒಳ್ಳೆ ಪಾಠ ಕೊಡ್ಬೇಕು. ಹಜರತರು ತಾಯಿ ತಂದೆ ಕರ್ಕೊಂಡ್ ಬರಂಗಿಲ್ಲ, ಒಬ್ಬರೇ ಬರ್ತಾರ. ಏಕೆಂದ್ರೆ ಹಜರತರು ಉಲಮಾए ಕರಾಮ್ ಏನಿದ್ದಾರೆ, ಅಂಬೆ ಕರಾಮಿನ ವಾರಿಸ್ ಏನಿದ್ದಾರೆ, ಅವ್ರ ಮಕ್ಕಳಿಂದ ಬಂದಿದ್ದಾರೆ. ಎಲ್ಲೇ ಆದ್ರೆ, ನಾನೇ ಅಂತಿಲ್ಲ, ಎಲ್ಲೇ ಆದ್ರೆ ಹಜರತರು ಒಬ್ಬರೇ ಹೋಗ್ತಾರ. ಜಗ ಹೇಗಿರಲಿ ಬಿಡಿ, ಒಬ್ಬರೇ ಹೋಗ್ತಾರ, ಹೋಗಿ ಬರ್ತಾರ. ಇದು ಯಾರ್ದು ಸುನ್ನತ್ತು? ನಮ್ಮ ಪ್ರೀತಿಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸುನ್ನತ್ತು. ಹಜರತ್ ಗರೀಬ್ ನವಾಜ್ ತನ್ನ ಹೆಂಡತಿಗೆ ಕರ್ಕೊಂಡು ಬಂದ್ರು. ಅವರು ಹಿಂದೂಸ್ತಾನ್ಗೆ ಒಬ್ಬರೇ ಬಂದ್ರು. 40 ಜನರ ಜೊತೆ ಬಂದ್ರು. ಮಕ್ಕಳಿಲ್ಲ, ಹೆಂಡತಿಲ್ಲ, ಯಾರಿಲ್ಲ, ತನಹ ಒಬ್ಬರೇ ಬಂದ್ರು. ಎದರಿಗಾಗಿ? ಒಂದು ಒಳ್ಳೆವಾದ ಸಂದೇಶ ಕೊಡೋದಾಗಿ ಬಂದಿದ್ದಾರೆ ಹಿಂದೂಸ್ತಾನಿಗೆ. ನಮ್ ಗರೀಬ್ ನವಾಜ್ ರಹಮತುಲ್ಲಾಹಿ ಬರೋದು ಮುಂಚೆ ಇಲ್ಲಿ ಹೇಗೆ ಹಿಂದೂಸ್ತಾನ್ ಇತ್ತಂದ್ರೆ, ಗಂಡ ಸತ್ತಿದ್ರೆ ಗಂಡನ ಜೊತೆ ಹೆಂಡತಿಗೆ ಬೆಂಕಿಯಲ್ಲಿ ಸುಡಿತಿದ್ರು. ಇದು ನೋಡ್ರಿ, ಇದು ಗರೀಬ್ ನವಾಜ್ ಬರೋದು ಮುಂಚೆ. ಹೆಂಡತಿಗೆ ಗೌರವ ಮರ್ಯಾದೆ ಕೊಡ್ತಿದ್ದಿಲ್ಲ, ಹೆಣ್ಣ ಮಕ್ಕಳಿಗೆ ಜಾಸ್ತಿ ಪ್ರೀತಿ ದೃಷ್ಟಿ ನೋಡ್ತಿದ್ದಿಲ್ಲ, ತಾಯಿಯನ್ನೋರು ಇರ್ತಿದ್ದಿಲ್ಲ ಜಾಸ್ತಿ. ಅಷ್ಟು ಕೆಟ್ಟ ದೃಷ್ಟಿ ಇತ್ತು. ನಮ್ಮ ಗರೀಬ್ ನವಾಜ್ ರಹಮತುಲ್ಲಾಹಿ ಬಂದು ಹೇಳಿದ್ರು, ತಾಯಿಯ ತಳೆಗೆ, ತಾಯಿಗೆ ಯಾರು ಪ್ರೀತಿ ಮಾಡುತ್ತಾರೆ, ತಾಯಿಗೆ ಯಾರು ಪ್ರೀತಿ ದೃಷ್ಟಿ ನೋಡುತ್ತಾರೆ, ಅವ್ರು ನೋಡಿರುವ ಜನರಿಗಾಗಿ ಸ್ವರ್ಗ ಇದೆ. ತಾಯಿ ತಂದೆಗೆ ಗೌರವ ಕೊಡ್ರಿ, ತಾಯಿ ತಂದೆಗೆ ಮರ್ಯಾದೆ ಕೊಡ್ರಿ, ತಾಯಿ ತಂದೆಗೆ ಜೀವಕ್ಕಿಂತ ಜಾಸ್ತಿ ಪ್ರೀತಿ ಮಾಡ್ರಿ, ತಾಯಿಗೆ ಯಾವತ್ತು ಬೇಜಾರ್ ಮಾಡಕ್ ಹೋಗ್ಬೇಡ್ರಿ. ಯಾರು ಹೇಳಿದ್ರು? ಗರೀಬ್ ನವಾಜ್ ಹೇಳಿದ್ರು. ಗರೀಬ್ ನವಾಜ್ ಹಿಂದೂಸ್ತಾನ್ಗೆ ಬಂದಿದ್ದ ನಂತರ ಎಷ್ಟು ಜನರಿಗೆ ಮುಸಲ್ಮಾನ ಮಾಡಿದ್ರು ಅವರು. ಇವತ್ತು ನಮ್ಗೆ ನೋಡಿದ್ರೆ ಎಷ್ಟೋ ಜನರು ದೂರ ಓಡಿ ಹೋಗಕ್ ಕೂತಿದಾರ. ಅವ್ರದ್ದು ಏನಪ್ಪಾ ತಲಿಕಾಟ, ಇಲ್ಲಿ ಬಿಡ, ಅವರು ಸರಿ ಇಲ್ಲ, ದೂರ ಓಡಕ್ ಕುಂತಿದಾರ ಜನರು. ಗರೀಬ್ ನವಾಜ್ ರಹಮತುಲ್ಲಾಹಿ ಅಲೈಹಿಗೆ ನೋಡಿ 10,000, 20,000, 30,000, 1 ಲಕ್ಷ, 1 ಲಕ್ಷ, 10 ಲಕ್ಷ, 20 ಲಕ್ಷ ಜನರು ಮುಸಲ್ಮಾನ್ ಆಗಿಲ್ಲ. ಅವ್ರ ನಡವಳಿಕೆ ನೋಡಿ, ಸುನ್ನತಿನ ಪ್ರಕಾರ ನೋಡಿ, ಅವ್ರದ್ದು ನಮಾಜ್ ಮಾಡೋದು ನೋಡಿ, ಅವ್ರದ್ದು ಹೃದಯದ ಬೆಳಕು ನೋಡಿ, 90 ಲಕ್ಷ ಜನರು ಹಿಂದೂಸ್ತಾನ್ನಲ್ಲಿ ಮುಸಲ್ಮಾನ್ ಆದ್ರು. ಪ್ರೀತಿಯ ಸಹೋದರರೇ, 90 ಲಕ್ಷ ಜನರು ಮುಸಲ್ಮಾನ್ ಆದರು. 90 ಲಕ್ಷ ಜನರು.
ಏನ್ ತೋರಿಸಿದ್ರು ಅವರು? ಪ್ರೀತಿ ತೋರಿಸಿದ್ರು. ಯಾರ್ದು? ಸಹಾಬಾಕರಾಮ್ನ ಪ್ರೀತಿ. ಯಾರ್ದು ಪ್ರೀತಿ ತೋರಿಸಿದ್ರು ಅವರು? ಪ್ರೀತಿಯ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜೀವನ ಚರಿತ್ರೆಯನ್ನು ತೋರಿಸಿದ್ರು ಜನರಿಗೆ. ಹಜರತ್ ಬಾಯಜಿದ್ ಬುಸ್ತಾಮಿ ರಹಿಮತುಲ್ಲಾಹಿ ಅಲೈಹಿ ಅವರು ಪಡೋಸಿನ ಹಕ್ ನೋಡ್ರಿ ಮುಸಲ್ಮಾನ್ ಮಾಡಿದ್ರು. ಇವತ್ತು ನಮ್ ಎಲ್ಲರಿಗಾಗಿ ಅವಶ್ಯಕತೆ ಇದೆ. ನಮ್ಮ ಅಕ್ಕ ಪಕ್ಕದಲ್ಲಿ ಮನೆಯದಾರ, ಹಿಂದೂ ಆಗ್ಲಿ, ಮುಸ್ಲಿಂ ಆಗ್ಲಿ, ಕ್ರಿಶ್ಚಿಯನ್ ಆಗ್ಲಿ, ಈಸಾಯಿ ಆಗ್ಲಿ, ಎಲ್ಲಾರು ನಮ್ಮವರಪ್ಪ. ನಾವು ಎಲ್ಲಾರ ಜೊತೆ ಪ್ರೀತಿಯಿಂದ ಪ್ರೇಮನಿಂದ ಎಲ್ಲಾರು ಜೀವನ ಮಾಡ್ಕೊಂಡು ಹೋಗೋಣ. ಯಾವುದು ಜಗಳಾಟ ನಮ್ಗೆ ಬೇಡ, ಯಾವುದು ಬೇಡ. ಹಜರತ್ ಗರೀಬ್ ನವಾಜ್ ರಹಿಮತುಲ್ಲಾಹಿ ಹಿಂದೂ ಮುಸಲ್ಮಾನ್ ನೋಡಿ ಜಗಳ ಹಚ್ಚದ ಕೆಲಸ ಮಾಡಿಲ್ಲ, ಪ್ರೀತಿ ಕೊಡೋಕ್ ಪ್ರಯತ್ನ ಮಾಡಿದ್ರು. ಅವ್ರದ್ದು ನೋಡಿ ಬಾಯಿಜಿದ್ ಬುಸ್ತಾಮಿ ರಹಿಮತುಲ್ಲಾಹಿ ನೋಡಿ ಏನ್ ಮಾಡಿದ್ರು? ರಾತ್ರಿ ಒಳಗೆ ಮಗುವಿನ ಅಳೋದು ಧ್ವನಿ ಬರ್ತಿದ್ರು. ರಾತ್ರಿಯಲ್ಲಿ ಮಗುವಿನ ಧ್ವನಿ ಬರ್ತಿತ್ತು. ಹಜರತ್ ಬಾಯಿಜಿದ್ ಬುಸ್ತಾಮಿ ರಹಿಮತುಲ್ಲಾಹಿಗೆ ನೀತಿ ಬರಾಕ್ ಕುಂತಿಲ್ಲ. ಇದೇನಪ್ಪ ಮಗುವಿನ ಧ್ವನಿ ಬರಾಕ್ ಕುಂತಿದೆ, ಅಂತಾದು ಏನಾಗಿದೆ ಮನೆ ಒಳಗೆ, ಯಾಕೆ ಬರಾಕ್ ಕುಂತಿದೆ? ಆ ಮನೆ ಮುಸಲ್ಮಾನ್ದು ಮನೆಯಲ್ಲ, ಬ್ಯಾರೆ ಧರ್ಮದ ವ್ಯಕ್ತಿದು ಮನೆಯದು. ಹಜರತ್ ಬಾಯಿಜಿದ್ ಬುಸ್ತಾಮಿ ರಹಿಮತುಲ್ಲಾಹಿ ರಾತ್ರಿಯಲ್ಲಿ ಮನೆಯಲ್ಲಿ ಬಂದ್ರು. ಪಕ್ಕಕ್ಕೆ ಮನೆ ಕದದ ಮುಂದೆ ನಿಂತರು. ಧ್ವನಿ ಏಕೆ ಬರಾಕ್ ಕುಂತಿದೆ ಮನೆಯಿಂದ? ಅವ್ರು ಹೇಳಿದ್ರು, ನನ್ನ ಮನೆಯೊಳಗೆ ಯಾರು ಇಲ್ಲ, ನನ್ನ ಗಂಡ ಎಷ್ಟು ದೂರು ದುಡ್ಯಾಕ್ ಹೋಗಿದ್ದಾನೆ, ನನ್ನ ಕಡೆ ದುಡ್ಡು ಏನಿಲ್ಲ, ಸ್ವಲ್ಪ ದುಡ್ಡಿದೆ, ಹಂಗಂತ ಖರ್ಚಾಗುತ್ತಿದೆ. ದೀಪ ನನ್ನ ಮನೆಯೊಳಗಿಲ್ಲ, ಬೆಳಕು ಇಲ್ಲ. ನೋಡ್ರಿ ಎಷ್ಟು ಒಳ್ಳೆಯವಾದ ಮಾತು, ಬೆಳಕು ಇಲ್ಲ. ಬೆಳಕು ಇರ್ಲಾರ್ದ ಕಾರಣ ನನ್ನ ಮಗು ಕತ್ಲಗೆ ನೋಡಿ ಅಳಾಕ್ ಕುಂತಿದೆ. ಒಬ್ಬಕ್ಕೆ ತಾಯಿ ಮನೆಯಿಂದ ಹೇಳಾಕ್ ಕುಂತಿದ್ದಾಳೆ ಇದು ಮಾತು. ಬಾಯಜಿದ್ ಬುಸ್ತಾಮಿ ರಹಿಮತುಲ್ಲಾಹಿ ಅಲೈಹಿ ಇದು ಮಾತು ಕೇಳಿದ ನಂತರ ಬೆಳಗಿನ ನಮಾಜ್ ಆಯ್ತು. ಬೆಳಗಿನ ನಮಾಜ್ ಹೋಗಿ ಎಲ್ಲಾ ರಾಸಾಯನಿಕ ಸಾಮಾನು ತಗೊಂಡ್ ಬಂದ್ರು. ಮನೆಯಲ್ಲಿ ಎಷ್ಟು ಮನೆ ಅವಶ್ಯಕತೆ ಬೀಳ್ತದೆ ಎಲ್ಲಾ ಸಾಮಾನು ತಗೊಂಡ್ ಬಂದ್ರು. ಮತ್ತು ರಾತ್ರಿ ಏನ್ ಮಾಡಿದ್ರು? ರಾತ್ರಿ ಸಮಯದಿಂದ ಹಿಡಿದು ಬೆಳಗಿನ ಸಮಯ ತನಕ ದೀಪ ತಗೊಂಡು ಮನೆ ಮುಂದೆ ಕಿಟಕಿ ಮುಂದೆ ಈ ರೀತಿ ನಿಂತಿದ್ದಾರೆ, ಕತ್ಲಾಗಬಾರ್ದು, ಬೆಳಕಾಗ್ಬೇಕಂತ. ಬಾಯಜಿದ್ ಬುಸ್ತಾಮಿ ರಹಿಮತುಲ್ಲಾಹಿ ಮಾಡಿದ ಕೆಲಸ ಯಾರು? ಬ್ಯಾರೆ ಹಿಂದೂ ಧರ್ಮದ ಜನರಿಗಾಗಿ ಸೇವೆ ಮಾಡಿದ್ರು. ಮುಸಲ್ಮಾನ್ಗೆಲ್ಲ ಮುಸಲ್ಮಾನ್ ಮಾಡಕ್ ಕುಂತಿದ್ದಾರೆ ಇದು ಕೆಲಸ. ಇವತ್ತು ಬ್ಯಾರ್ಯಾರ್ದು ಯೋಚನೆ ಮಾಡೋದು ದೂರು, ನಮ್ದು ಯೋಚನೆ ಮಾಡಕ್ ಸರಿಯಾಗಿ ಸಮಯ ಇಲ್ಲ ಇವತ್ತು. ಮತ್ತೆ ಬ್ಯಾರ್ಯಾರು ಎಲ್ಲೇ ಸುಧಾರಣೆ ಆಗ್ಬೇಕ್ರಿ? ಎಲ್ಲೇ ಸುಧಾರಣೆ ಆಗ್ಬೇಕು? 5 ಬಳ್ಳು ಕುಡಿಸಿದ ನಂತರ 1 ಕೈ, 2 ಕೈ ಕಟ್ಟಿದ ನಂತರ ನಮ್ಮ ದೇಹದಲ್ಲಿ ಕೈ ಇದೆಯಪ್ಪ. ಹೋಗಿ ಕೇಳ್ರಿ ಒಬ್ಬರಿಗೆ, ಯಾರಾದ್ರೆ ಕೈ ಇಲ್ಲಾರ್ದ ಮನುಷ್ಯನ್ ಕೇಳ್ರಿ, ಹೆಂಗೈತಿಪ್ಪ ನಿನ್ನ ಪರಿಸ್ಥಿತಿ ಹೇಳ್ತಾನ. ಇನ್ನೊಂದು ಕೈ ಇದ್ದಿದ್ರೆ ಬಹಳ ಚಲೋ ಆಗ್ತಿತ್ತು. ಯಾರಿಗೆ ಬರಲಿಲ್ಲ ಅವ್ರಿಗೆ ಹೇಳ್ರಿ, ನೀವು ಕೇಳ್ರಿ ಹೋಗಿ, ಹೆಂಗೈತಿಪ್ಪ? ಇಲ್ಲಪ್ಪ ಬರಲಿಲ್ಲ ಅಂದ್ರೆ ನನಗೆ ಬಹಳ ತೊಂದರೆ ಆಗುತ್ತಿದೆ. ಬಾಯಿಜಿದ್ ಬುಸ್ತಾಮಿ ರಹಿಮತುಲ್ಲಾಹಿ ಈ ಕೆಲಸ ಮಾಡಿದ ನಂತರ ಬೆಳಗ್ಗೆ ಸ್ವಲ್ಪ ದಿನ ಆಗಿದ ನಂತರ ಗಂಡ ಯೋಚನೆ ಮಾಡ್ಕೊಂಡು ಬರಾಕ್ ಕೂತಿದ್ದ. ನನ್ನ ಹೆಂಡತಿ ಎಷ್ಟು ಕಷ್ಟದಲ್ಲಿರಬಹುದು, ನನ್ನ ತಂದೆ ಎಷ್ಟು ದುಃಖದಲ್ಲಿರಬಹುದು, ಎಷ್ಟು ಕಷ್ಟದಿಂದ ಜೀವನ ಮಾಡಿರಬಹುದು, ನನ್ನ ತಂದೆಗೆ ನನ್ನ ಹೆಂಡತಿಗೆ ಯಾರಾದ್ರೆ ಸಹಾಯ ಮಾಡಾರಿಲ್ಲ ಅಂತ ಯೋಚನೆ ಮಾಡ್ಕೊಂಡು ಗಂಡ ಬರಾಕ್ ಕೂತಿದ್ದಾನೆ. ಬಂದಿದ್ದ ನಂತರ ಹೆಂಡತಿ ಕೇಳ್ದಾನಂತೆ, ಇಷ್ಟು ದಿನ ನೀ ಹೇಗೆ ಜೀವನ ಕಳಿದೀಯ? ಅವರು ಹೆಂಡತಿ ಹೇಳ್ದಾನೆ, ಇಲ್ಲ ರೀ, ನನ್ನ ಜೀವನ ಎಷ್ಟು ಒಳ್ಳೆ ರೀತಿ ಕಳೀತು, ನನ್ನ ಜೀವನ ಎಷ್ಟು ಸಂತೋಷದಿಂದ ಕಳೀತು. ಹೇಗೆ ಕಳೀತು? ಏನಾಯ್ತು ಅಂತದ್ದು? ಅವಾಗ ಹೆಂಡತಿ ಹೇಳ್ತಾನೆ, ಇಲ್ಲ ರೀ, ನನ್ನ ಮನೆ ಒಳಗೆ ನನ್ನ ಮಗು ಅಳ ಕುಂತಿತ್ತು, ಪಕ್ಕದ ಮನೆಯವರು ಬಾಯಜಿದ್ ಮುಸ್ಲಿಂ ಇದ್ದಾರೆ, ಬಾಯಜಿದ್ ನಮಾಜ್ ಮಾಡೋರಿದ್ದಾರೆ, ಬಾಯಜಿದ್ ಕುರಾನ್ಗೆ ಪ್ರೀತಿ ಮಾಡೋರಿದ್ದಾರೆ. ಅವರು ನನ್ನ ಮನೆಯಲ್ಲಿ ಬಂದು ಎಲ್ಲಾ ತರಹದ ಸೇವೆ ಮಾಡಿದ್ರು. ಅವರಿನಿಂದ ನನ್ನ ಮನೆಯಲ್ಲಿ ಯಾವುದೇ ಕಷ್ಟ ಬಂದಿಲ್ಲ. ಹೀಗೆ ಹೇಗೆ ಮಾತು ಕಡಿಮೆ ಗಂಡ. ಒಬ್ರು ಬ್ಯಾರೆ ಧರ್ಮದಲ್ಲಿ ಇಷ್ಟು ಧರ್ಮ ಸುಂದರವಾಗಿದೆ ಅಂದ್ರೆ ನಾವು ಯಾಕೆ ಚೇಂಜ್ ಆಗ್ಬಾರ್ದು? ಬಂದಾಗ ಹೋಗಿಲ್ಲ ಇಲ್ಲ ಮುಹಮ್ಮದ್ ರಸೂಲುಲ್ಲಾಹ್ ಓದಿ ಮುಸಲ್ಮಾನ ಆದ್ರು. ಈ ಪ್ರೀತಿ ತೋರಿಸ್ರಿ ಜನರಿಗೆ, ಈ ಮೆಸೇಜ್ ಕೊಡ್ರಿ ಜನರಿಗೆ. ಹೌದಪ್ಪ, ನಮ್ಮ ಪಕ್ಕದ ಮನೆಯಲ್ಲಿ ಬ್ಯಾರೆ ಜನರದಾರ, ಬ್ಯಾರೆ ಧರ್ಮ ಜನರದಾರ, ನಾವು ಪ್ರೀತಿ ಮಾಡ್ಬೇಕು, ಅವ್ರಿಗೆ ನೋವು ಕೊಡಬಾರ್ದು. ಅವ್ರಿಗೆ ಈ ಪ್ರೀತಿ ತೋರಿಸ್ರಿ. ಇಸ್ಲಾಂ ಅಂದ್ರೆ ಇದಕ್ಕೆ ಹೇಳ್ತಾರೆ, ಮುಸಲ್ಮಾನ್ ಅಂದ್ರೆ ಇದಕ್ಕೆ ಹೇಳ್ತಾರೆ. ನಾವು ಏನ್ ಮಾಡ್ಕೊಂಡಿವಿ? ನಮ್ಮ ಜೀವನ, ಸ್ವಂತ ಜೀವನ ಏನ್ ಮಾಡಿದ್ರೆ ನಡೀತೈತಿ ನಡೆಸ್ರಿ. ಎಷ್ಟು ವರ್ಷ ನಡೆಸ್ತೀರಾ? ಎಷ್ಟೋ ರಾಜ್ಕುಮಾರ್ಗಳು ಬಂದ್ರು, ಹೋದರು. ಫಿರ್ಔನ್ ಬಂದ, ಹೋದ. ನಮ್ರೂದ್ ಬಂದ, ಹೋದ. ಆದಿಲ್ ಬಾದಶಾ ಬಂದ, ಹೋದ. ಎಷ್ಟೋ ರಾಜ್ಕುಮಾರ್ ಬಂದ್ರು, ಹೋದ್ರು. ಯಾರೇನ್ ತಗೊಂಡು ಹೋಗಿಲ್ಲ. ಉಲಮಾए ಕರಾಮ್ ಬಗ್ಗೆ ನಾನು ಹೇಳಾಕುತ್ತಿದ್ದೆ. ಹಜರತ್ ಖ್ವಾಜಾ ನವಾಜ್ ರಹಿಮತುಲ್ಲಾಹಿ ಹೇಳ್ತಾರೆ, ಯಾರು ಒಬ್ರು ಆಲಿಮೆ ದೀನ್ಗೆ ನೋಡುತ್ತಾರ ಅವ್ರ ಕಡೆ ಪ್ರೀತಿನಿಂದ ಬರೀ 1 ಸಾರಿ ನೋಡಿದ್ರೆ, ಯಾರಿಗೆ? ಮಸಜಿದ್ನಲ್ಲಿ ನಮಾಜ್ ಮಾಡಿರುವ ಹಜರತ್ಗೆ, ಆಲಿಮ ಸಾಹೇಬ್ ಅವರಿಗೆ. ನಾನು ಹೇಳಾಕುಂತಿಲ್ಲ, ಪುಸ್ತಕ ತೋರಿಸ್ಬೇಕಂದ್ರೆ ಪುಸ್ತಕ ಸಾಕ್ಷಿ ಇದೆ, ತೋರಿಸ್ತೀನಿ. ಏನ್ ಬರ್ತಾರೆ? ಯಾರಾದ್ರೆ ಆಲಿಮಿ ದೀನಿಗೆ ಬರೀ 1 ದೃಷ್ಟಿಯಿಂದ, ಪ್ರೀತಿ ದೃಷ್ಟಿಯಿಂದ ಯಾರು ನೋಡ್ತಾರ ಅಂತದ್ದು ಜನರ ಕಡೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಒಂದು ಫರಿಷ್ಠೆಗೆ ಕಳಿಸ್ತಾರಂತೆ. ಒಂದು ಫರಿಷ್ಠೆ ಕಳಿಸ್ತಾನಂತೆ. ಬರೀ 1 ಸಾರಿ ಪ್ರೀತಿ ದೃಷ್ಟಿಯಿಂದ ನೋಡಿದರೆ ಆ ಫರಿಷ್ಠ ಬಂದಿದ ನಂತರ ಏನ್ ಮಾಡ್ತೈತಿ?
ಕಯಾಮತ್ ತನಕ ಆ ವ್ಯಕ್ತಿಗಾಗಿ ಮಗ್ಫಿರತಿನ ದುವಾವನ್ನು ಮಾಡ್ತಾ ಇರ್ತೈತಂತೆ. ಕಯಾಮತ್ ತನಕ ನಿಮ್ಮ ಬಗ್ಗೆ ದುವಾ ಮಾಡ್ತಾ ಇರ್ತೀವಿ. ಬರೀ ಆಲಿಮಿ ದೀನ್ಗೆ ನೋಡಿದ್ರೆ, ಮಸ್ಜಿದ್ ನಲ್ಲಿ ಇವರು ಹಜರತ್ಗೆ ನೋಡಿದ್ರೆ ಇವತ್ತು ಅಂತದ್ದು ದೃಷ್ಟಿ ಇದೆ. ಹಜರತ್ನ ಹಿಂದೆ ನಮಾಜ್ ಮಾಡ್ತೀವಿ. ನಾನೇಂತಿಲ್ಲ ಪ್ರೀತಿಯ ಸೋದರಿ, ಪ್ರಪಂಚದ ಮಾತು ನಾನು ಹೇಳಾಕುತ್ತಿದ್ದೇನೆ. ನಾನು ಇಲ್ಲಿ ಏನಾದ್ರೆ ಮಾತು ಹೇಳಿದ್ರೆ ಇಡೀ ಪ್ರಪಂಚಕ್ಕೆ ನಾನು ತಗೊಂಡು ನಾನು ಹೇಳಾಕುತ್ತಿದ್ದೇನೆ ಹೇಗೆ ನಡೆಯಾಕುತ್ತಿದ್ದೆ ಅನ್ನೋದು. ಹೀಗೆ ಇಲ್ಲಿ ಅಂತಿಲ್ಲ, ಬಹಳಷ್ಟು ಜನರು ಹಜರತ್ನ ಹಿಂದೆ ನಮಾಜ್ ಮಾಡ್ತಾರ, ಅದೇ ಹಜರತ್ಗೆ ಕೆಟ್ಟವಾದ ಮಾತು ಹೇಳ್ತಾರ. ಮತ್ತೆ ಏನ್ ಹೇಳಿದ್ರು, ಹಜರತ್ನ ಹಿಂದೆ ನಾನು ಶುಕ್ರವಾರ ನಮಾಜ್ ಮಾಡಿ ಬಂದ್ಯ, ಹಜರತ್ನ ಹಿಂದೆ ನಾನು ಬೆಳಗಿನ ನಮಾಜ್ ಮಾಡಿ ಬಂದ್ಯ. ಇವತ್ತು ಅದೇ ಹಜರತ್ನ ಹಿಂದೆ ನೀವು ಟೀಕೆ ಕುಂತಿದ್ದೀರಾ, ಹಜರತಿನ ಮುಖ ಪರ್ಸನ್ ನಂಗೆ ನೀವು ಕೆಲಸ ಮಾಡಕ್ ಕುಂತಿದ್ದೀರಾ. ನಮಾಜ್ ನಲ್ಲಿ ಏನ್ ನಿಯತ್ ಮಾಡಿದ್ರು, ಯಾ ಅಲ್ಲಾ ನಾನು 2 ರಕಾತ್ ಬೆಳಗಿನ ಫರ್ಜ್ ನಮಾಜ್ ಮಾಡುತ್ತೇನೆ. ಇವರು ಹಜರತಿನ ಹಿಂದೆ, ಯಾರ ಹಿಂದೂ, हजरत हिंद यानी हजरत के पीछे मैं 2 रकात फर्ज नमाज पढ़ता हूं. नियत करें. ಯಾರು ಹಿಂದೆ ಹೋಗಿ ನಮಾಜ್ ಮಾಡಿ ಬಂದ್ರು ಇವತ್ತು ಅದೇ ಹಜರತಿನ ಬಗ್ಗೆ ಏನು ಎಷ್ಟು ಪ್ಲಾನಿಂಗ್. ಮತ್ ನಮಾಜ್ ಎಲ್ಲಿ ಹೋತು ಇವ್ರದು ಅಂತ ಜನರ ನಮಾಜ್ ಕಬೂಲ್ ಆಗ್ತೈತಿ? ನೀವೇ ಹೇಳ್ರಿ, ಕಬೂಲ್ ಆಗ್ತೈತಿ ಅಂತ ಜನರ ನಮಾಜು? ಕಬೂಲ್ ಆಗೋದಿಲ್ಲ, ಕಬೂಲ್ ಆಗೋದಿಲ್ಲ. ಮುಂದೆ ಹೇಳ್ತಾರೆ ಗರೀಬ್ ನವಾಜ್ ರಹಮತುಲ್ಲಾ ಅಲೈಹಿ, ಯಾರಾದ್ರೆ ಜನರು ಆಲೀಮ್ ಸಾಹೇಬ್ ಅವರಿಗೆ ಯಾನಿ ಆಲೀಮ್ ಅವರಿಗೆ ನೋಡಿದರೆ ಅವ್ರದ್ದು 1000 ವರ್ಷದ ಪುಣ್ಯವನ್ನು ಸಿಗುತ್ತದೆ ಅಂತೆ. 1000 ವರ್ಷದ ಪುಣ್ಯ ಬರೀ ಆಲಿಮಿ ದೀನ್ಗೆ ನೋಡಿದರೆ. ಇವತ್ತು ನಮ್ಮ ಹೃದಯ ಎದಕ್ಕೆ ಚೇಂಜ್ ಆಗುತ್ತಿಲ್ಲ? ಹಜರತಿನ ಮಾತು ಕೇಳಿ. 100 ಜನರ ಒಳಗೆ 10 ಜನರು ಸುಧಾರಣೆ ಆಗುತ್ತಿದಾರ, ಉಳಿಕೆ ಜನರು ಸುಧಾರಣೆ ಆಗುತ್ತಿಲ್ಲ. ಕಾರಣ ಯಾಕೆ? ದೃಷ್ಟಿ ಕೆಟ್ಟದಿದೆ, ದೃಷ್ಟಿ ಚೇಂಜ್ ಆಗಿದೆ, ಹೃದಯ ಒಳಗಿನ ವಿಚಾರಣೆ ಚೇಂಜ್ ಆಗಿದೆ. ಹಜರತೆ ಗರೀಬ್ ನವಾಜ್ ಕೈಯಲ್ಲಿ 90 ಲಕ್ಷ ಜನರು ಹಾಗೆ ಮುಸಲ್ಮಾನ್ ಆಗಿಲ್ಲ. ರಸೂಲುಲ್ಲಾಹ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪ್ರೀತಿಯ ಹದೀಸನ್ನು ಮುಂದಿಟ್ಟು ಆಮೇಲೆ ಮುಸಲ್ಮಾನ್ ಆಗಿದ್ದಾರೆ, ಪ್ರೀತಿ ನೋಡಿ ಮುಸಲ್ಮಾನ್ ಆಗಿದ್ದಾರೆ. ಈ ಕೆಲಸ ಇದೆ. ಇವತ್ತು ಯಾಕೆ ನಾವು ಹಜರತ್ಗೆ ಪ್ರೀತಿ ಮಾಡುತ್ತಿಲ್ಲ? ನಮ್ಮ ಹೃದಯ ಚಲೋ ಇಲ್ಲ, ಹಜರತಿನ ಬಗ್ಗೆ ನಮ್ಮ ಯೋಚನೆ ಸರಿ ಇಲ್ಲ. ಮತ್ತು ಎಲ್ಲಿ ನಮ್ಮ ಹೃದಯ ಚೇಂಜ್ ಆಗ್ಬೇಕು? ಇದು ನಾನಿಲ್ಲ, ಹದೀಸ್ ಮುಬಾರಕನಲ್ಲಿ ಇದೆ. 1000 ವರ್ಷದ ಪುಣ್ಯ ಸಿಗುತ್ತದೆ. ಅಷ್ಟೇ ಇಲ್ಲ, ಅದೇ ಪ್ರೀತಿ ಒಳಗೆ ಏನಾದ್ರೆ ಮನುಷ್ಯ ಸತ್ತಿದ್ರೆ ಆ ಮನುಷ್ಯ ಸ್ವರ್ಗನಲ್ಲಿ ಹೋಗುತ್ತಾನೆ. ಸುಬ್ಹಾನಲ್ಲಾಹ್. ಹಜರತಿನ ಪ್ರೀತಿ ಒಳಗೆ ಮನುಷ್ಯ ಸತ್ತಿದರೆ ಸ್ವರ್ಗನಲ್ಲಿ ಹೋಗುತ್ತಾನೆ. ಸ್ವರ್ಗನಲ್ಲಿ ಹೋಗಿದ ನಂತರ ಬರೀ ಸ್ವರ್ಗ ಸಿಕ್ಕಿದ್ರೆ ಸಾಕಪ್ಪ, ಅಲ್ಲಿ ಯಾವುದೇ ಮೂಲ್ಯಾಗ ಜಗ ಸಿಕ್ಕಿ ನಮ್ಗೆ ಬೇಡ. ಎಲ್ಲಾದ್ರೂ ನಾವು ಇರ್ತೀವಿ, ಮೊದಲ ಸ್ವರ್ಗದಲ್ಲಿ ಕಳಿಸಿ ನಮ್ಗೆ ಸಾಕು. ಏನ್ ಹೇಳಕ್ ಹೊಂದಿದ್ದಾರೆ? ಅವ್ರಿಗೆ ಸ್ವರ್ಗ ಸಿಕ್ತೈತಿ, ಅವರು ಸ್ವರ್ಗನಲ್ಲಿ ಹೋಗ್ತಾರ. ಸ್ವರ್ಗನಲ್ಲಿ ಹೋಗಿದ ನಂತರ ಬರೀ ಪ್ರೀತಿ ಮಾಡಿದಾರ ಆಲಿಮಿ ದೀನಿಗೆ. ಅಲ್ಲಿ ಹೋಗಿ ಅಂತ ಇಂತ ಜನಗಳಿಗೆಲ್ಲ ಪ್ರಪಂಚದಲ್ಲಿ ಎಷ್ಟು ಉಲಮಾए ಕರಾಮ್ ಹಜರತ್ಗಳು ಇದ್ರು, ಅವ್ರ ಜೊತೆ ಸ್ವರ್ಗದಲ್ಲಿ ಮನಿ ಇರ್ತೈತಂತೆ ಆ ಮನುಷ್ಯಂದು, ಮನಿ ಇರ್ತೈತಂತೆ ಆ ಮನುಷ್ಯಂದು. ನಾವು ಹಜರತ್ ಆಗಿಲ್ಲ, ಆದ್ರೆ ಹಜರತ್ಗೆ ಪ್ರೀತಿ ಮಾಡಿ ನಾವು ಸತ್ತಿದ ನಂತರ ಹಜರತ್ ಪಕ್ಕಕ್ಕೆ ನಮ್ದು ಮನಿ ಆಯ್ತು. ನೋಡ್ರಿ ಎಷ್ಟು ಸುಂದರವಾದ ಹದೀಸ್ ಮುಬಾರಕ ಇದೆ. ಇವತ್ತು ನಾವು ಏನ್ ಮಾಡಿಬಿಟ್ಟಿದ್ದೀವಿ? ಹಜರತ್ ಅಲ್ಲಾ, ಹಜರತ್. ಪ್ರೀತಿಯ ಸಹೋದರನೇ, ಸಾವಿರಾರು ಹಜರತ್ಗೆ ಚೇಂಜ್ ಮಾಡಿ, ಸಾವಿರಾರು ಹಜರತ್ಗೆ ಬದಲಾವಣೆ ಮಾಡಿ. ಈ ಆಜಮ್ ಹೇಳಕ್ ಕುಂತಿದ್ದಾನೆ, ನಾನು ಎಷ್ಟು ವರ್ಷ ನಾನು ಇಮಾಮತ್ ಮಾಡಿದ್ದೇನೆ, ಯಾವುದೇ ಊರಿನೊಳಗೆ ಹೋಗಿ ಕೇಳಬಾರಿ ನೀವು. ಹಜರತ್ನಿಂದ ಏನಾದ್ರೂ ಕೆಟ್ಟ ಮಾತುಗಳಿದೆ? ಇವತ್ತಿಗಾಗಿ ಫೋನ್ ಹಚ್ಚಿದ್ರೆ ಹೇಳ್ತಾರ, ಹಜರತ್ ನೀವು ಮೊದಲಿಗೆ ನಮ್ಮ ಮಸೀದ್ ನಲ್ಲಿ ಹೋಗಿ ಬಾರಿ, ನಿಮ್ಗಾಗಿ ಮಸೀದ್ ಇನ್ನುವರೆಗೆ ಖಾಲಿ ಇದೆ. ಇವತ್ತಿಗಾಗಿ ಸಾಕ್ಷಿ ಅದರ ಜನರು. ಏಕೆ? ನೀವೇ ನೋಡಕ್ ಕುಂತಿದ್ರೆ ನಿಮ್ಮ ಮಕ್ಕಳಿಗೆ ಸಾಕ್ಷಿ. ಇಷ್ಟದಲ್ಲಿ ಏನೇನೋ ಓದಿದ್ರು ನಿಮ್ಮ ಮಕ್ಕಳು. ಇದಕ್ಕಿಂತ ಮುಂಚೆ ನಿಮ್ಮ ಮಕ್ಕಳ ಬಾಯಿನಿಂದ ಈ ರೀತಿ ಕೇಳಿದಿರಾ? ಹುಸೇಫ್ ಜೀವನ ಚರಿತ್ರೆ ಹೇಳಿದ ಸಣ್ಣವಾದ ಹುಡುಗ. ಮೊಹಮ್ಮದ್ ಜುಬೇರ್ ಸೂರ್ಯ ಫಾತಿಹಾ ಖಾನಿ ತರೀಕಾ ಓದಿದ ಹುಡುಗ. ವಾಜಿದ್ ಕುರಾನಿನ ಯಾನಿ ಸೂರ್ಯ ಫಾತಿಹಾವನ್ನು ಓದಿದ. ಸಣ್ಣ ಹುಡುಗರು ಇನ್ನು ಕುರಾನ್ ತಗೊಂಡಿಲ್ಲ, ಸೂರ್ಯ ಫಾತಿಹಾ ಓದಾಕ್ ಕುಂತಿದ್ದಾರೆ. ಇದಕ್ಕೆ ಬಿಟ್ಟು ಮತ್ತೆ ಏನ್ ಬೇಕು ನಮ್ಗೆ? ನಮ್ಮ ಮಕ್ಕಳು ಸುಧಾರಣೆ ಆಗಿದ್ದಾರ, ನಮ್ಮ ಮಕ್ಕಳು ಕುರಾನ್ ಕಲ್ತಿದ್ದಾರ. ಆ ಆಯುಷಾ ಚಿಕ್ಕ ಹುಡುಗಿ 5 ಕಲ್ಮಾ, ಆ ಹುಡುಗಿ ಆಟ ಆಡೋದು ಹುಡುಗಿ ನೋಡಿ, ಚಿಕ್ಕ ಹುಡುಗಿ. ಅಲ್ಹಮ್ದುಲಿಲ್ಲಾಹ್. ಈ ಹುಡುಗರು ಓದೋದು ನೋಡಿದ್ರೆ ನಾನು ಇಷ್ಟು ದಿನ ಪ್ರೋಗ್ರಾಮ್ ತಯಾರಿ ಮಾಡ್ಸಕ್ ಕುಂತಿದ್ಯಾ, ಆ ಹುಡುಗಿಯಾರು ಹೇಳ್ತಿದ್ರು, ಹಜರತ್ ನಾನು ಓದ್ತೀನಿ, ಹಜರತ್ ನಾನು ಓದ್ತೀನಿ. ಭಯಪಟ್ಟು ಮುಂಚೆ ಮಾಡಿದ್ದಾರೆ. ಏನ್ ಹೇಳ್ತಾರ? ಹಜರತ್ ನಾನು ಓದ್ತೀನಿ. ನನ್ಗೆ ಕೇಳಿ 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 ತಲೆನೋವಾಗ ಸ್ಟಾರ್ಟ್ ಆಯ್ತು. ಓದನ್ ಸುಮ್ಮರಮ್ಮ, ಇನ್ನೂ 2 ದಿನ ಆಯ್ತು ಪ್ರೋಗ್ರಾಮ್ ಅಲ್ಲಿ, ಹೋಗಿ ಓದನ್ ಸುಮ್ಮಿರಮ್ಮ. ಹೇಳ್ರ ಹಜರತ್ ನಾನು ಓದ್ತೀನಿ, ನಾನು ಓದ್ತೀನಿ. ನೋಡ್ರಿ ಹುಡುಗರು ಯಾರಾದ್ರೂ ಹಜರತ್ ನೋಡಿ ಓಡ್ತಾರಂತೆ, ಈ ಓಡೋ ಆಗುತ್ತಿಲ್ಲ ಇವರು. ಹಜರತ್ ನಾನು ಓದ್ತೀನಿ, ಹಜರತ್ ನಾನು ಓದ್ತೀನಿ. ನಾನು ನೋಡಿ ವಿಚಿತ್ರ ಆದ್ರೆ, ಅಲ್ಲಾಹ್ ಅಕ್ಬರ್, ಇಂಥ ಸುಂದರವಾದ ಮಕ್ಕಳಿದ್ದಾರೆ. ಅಲ್ಲ ಇವ್ರ ತಾಯಿ ತಂದೆಗೆ ಮತ್ತು ಈ ಬೆನ್ಕನ್ಕೊಂಡ ಎಲ್ಲಾ ಮುಸ್ಲಿಂ ಬಾಂಧವರಿಗೆ ಹಿದಾಯತ್ ಕೊಳ್ಳಿ, ತೌಫೀಕ್ ಕೊಳ್ಳಿ. ಅಲ್ಲಾಹ್ ತೌಫೀಕ್ ಕೊಳ್ಳಿ.
ಪ್ರೀತಿಯ ಸಹೋದರ, ನನ್ನ ಉದ್ದೇಶ ಯಾರಿಗೆ ಹಾಳು ಮಾಡದಲ್ಲ, ನನ್ನ ಉದ್ದೇಶ ಯಾರಿಗೆ ಸರ್ವನಾಶ ಮಾಡದಲ್ಲ. ಹಂಗಿದ್ದಿದ್ರೆ ಯಾವತ್ತು ನಾನು ಜಾದು ಮಂತ್ರ ಮಾಡಿ ತಾಯ್ತಾ ಮಾಡಿ ನಾನು ಶುರು ಮಾಡ್ತಿದ್ದೆ. ನಾನು ಬೆನ್ಕಂಡ್ ನಾನು ಇವತ್ತಿಗೆ ಹೇಳಾಕುತ್ತಿದ್ದೇನೆ. ನಾನು ಫಸ್ಟ್ ಸಾರಿ ಬಂದಿದ್ದ ನಂತರ ನಾನು ಪ್ರವಾಸ ಹೇಳಿದ್ಯಾ, ನಾನು ಯಾರಿಗೆ ತಾಯ್ತಾ ಮಾಡಕ್ ನಾನು ಇಲ್ಲಿ ಬಂದಿಲ್ಲ, ಯಾರಿಗೆ ತಾಬೀಜ್ ಮಾಡಕ್ ನಾನು ಇಲ್ಲಿ ಬಂದಿಲ್ಲ. ನಾನು ಮಸ್ಜಿದ್ ನಲ್ಲಿ ನಮಾಜ್ ಎಷ್ಟು ಜನ ಬಿಟ್ಟಿದ್ರೆ ಎಲ್ಲರಿಗೂ ನಾನು ಮಸ್ಜಿದ್ ನಲ್ಲಿ ಕರ್ಬೇಕಂತ ನಾನು ಇಚ್ಛೆ ಇಟ್ಕೊಂಡು ಬಂದಿದ್ದೆ. ನಾನು ಮುಂಚೆ ಹೇಳಿದ್ದೇನೆ ಇದು ಮಾತು. ಎಷ್ಟು 3 ವರ್ಷದ ಮುಂಚೆ ನಾನು ಹೇಳಿದ್ದೀನಿ ಇದು ಮಾತು. ಇವತ್ತಿಗೆ ಜನರಿಗೆ ನಾನು ಲೈನ್ ಹಚ್ಚಿ ಬಾರಿ ನಾನು ತಾಯ್ತಾ ಕೊಡಕತ್ತೆ ಅಂತ ಹೇಳಿ ನಾನು ಇವತ್ತಿಗೆ ಕ್ಯಾಪಿಸಿಟಿ ಇದೆ, ನಾವು ಕೊಡಂಗಿಲ್ಲ. ಯಾಕೆಂದ್ರೆ ನಮಾಜ್ ಬಿಟ್ಟು ಮತ್ತೆ ತಾಯ್ತಾ ಮೇಲೆ ಹಜರತ್ ಹಗ್ಗ ಹಾಕೊಟ್ರು ಜೀವನ ಸರಿ ಆಯ್ತು. ಈ ಪರಿಸ್ಥಿತಿ ಆಗ್ತಿದೆ. ಮತ್ತೆ ಹಜರತ್ ತಾಯ್ತಾ ಕೊಟ್ರು ನಮ್ಮ ಗಾಡಿ ಚಲೋ ನಡೀತು, ಹಜರತ್ ತಾಯ್ತಾ ಕೊಟ್ರು ನಮ್ಮ ಬಿಸ್ನೆಸ್ ನಡೆಯಿತು. ಈ ಪರಿಸ್ಥಿತಿ ಆಗ್ತೈತಿ. ನಮಾಜ್ ಹೋತು, ರೋಜಾ ಹೋತು, ದೀನ್ ತಬ್ಲಿಗ್ ಹೋತು, ಎಲ್ಲ ಮರಿದ್ರು. ತಾಯ್ತಾನಲ್ಲಿ ನಂಬಿಟ್ಟಿದಾರ. ತಾಯ್ತಾನಲ್ಲಿ ಅಲ್ಲಾಹ್ ಅಕ್ಬರ್. ಅದೇ ತಾಯ್ತಾ ಏನಾದ್ರೆ ಬಂಗಾರದ ಬೆಳ್ಳಿದ್ ಮಾಡಿ ಕೊಟ್ಟಿದ್ರೆ ಹೇಳಿ ಸಾಯ್ತಿದ್ರೆ ಏನಪ್ಪಾ, ಹಜರತರ ಬೆಳ್ಳಿ ಬಂಗಾರದ ತಾಯ್ತಾ ಮಾಡಿ ಕೊಟ್ಟಿದಾರ, ನಾಳೆ ಸತ್ತಿನ ನಂತರ ತೆಗಿಬಾರ್ದು, ಕಬ್ರಿನ ಜೊತೆ ನನ್ಗೆ ದಫನ್ ಮಾಡ್ಬೇಕಂದಿರೋ ಸ್ವಲ್ಪ ಜನರು ಅದಾರ ಹಂಗ ಅದಾರ ಹೇಳ್ರಿ. ಹಜರತ ತಾಯ್ತಾ ಮಾಡಿ ಕೊಟ್ಟಿದಾರಪ್ಪ, ಬೆಳ್ಳಿ ಬಂಗಾರದ ಇದೆ, ತೆಗಿಬೇಡ, ಕಬ್ರಿನ ತಗೊಂಡ್ ಹೋಗ್ಬೇಕು, ಯಾಕಂದ್ರೆ ಶಿಕ್ಷೆ ಆಗಿಲ್ಲ, ಹಜರತ್ ಕೊಟ್ಟಿದಾರ. ಅಲ್ಲಾಹ್ ಅಕ್ಬರ್. ತಾಯ್ತಾನಲ್ಲಿ ನೆನಪಿಡಬಾರ್ದು. ತಾಯ್ತಾ ಅಲ್ಹಮ್ದುಲಿಲ್ಲಾಹ್ ಯೂಸ್ ಮಾಡ್ಬೇಕು, ಎಲ್ಲೇ ಸಂದರ್ಭ ಇದೆ ಅಲ್ಲಿ ಯೂಸ್ ಮಾಡ್ಬೇಕು. ಹಜರತ್ಗೆ ನೋಡಿದ್ರೆ ಎಷ್ಟು ಪುಣ್ಯ ಇದೆ, ಆಲಿಮೆ ದೀನ್ಗೆ ನೋಡಿದ್ರೆ ಪುಣ್ಯ ಇದೆ. ಪ್ರೀತಿಯ ಸಹೋದರರೇ, ನಾವು ಆಲಿಮೆ ದೀನ್ಗೆ ಯಾವತ್ತು ಶಿಟ್ಟಾಗಬಾರ್ದು, ಪ್ರೀತಿ ಮಾಡಬೇಕು, ಪ್ರೇಮ ಮಾಡಬೇಕು. ಅವ್ರಿಗೆ ನಾವು ಎಷ್ಟರಾಗ್ಲಿ ಅವರಿಂದ ನಾವು ದೀನ ತಬ್ಲಿಗಿನ ಕೆಲಸ ಮಾಡಬೇಕು. ಯಾಕೆಂದ್ರೆ ಒಂದು ಊರು ಬಿಟ್ಟು ಬಂದಿದ್ದಾರ ಹಜರತರು, ಊರು ಬಿಟ್ಟು ಬಂದ ತಾಯಿ ತಂದೆಗೆ ಬಿಟ್ಟು ಬಂದಿದ್ದಾರ. ಈಗ ನೋಡಿ, ನೀವು ನಮಾಜ್ಗೆ ಬಾರಿ ಅಂತ ಕರಿತೀನಿ, ಯಾರಾದ್ರೂ ಏನ್ ಹೇಳ್ತಾರ, ಹಜರತರ ಮನಿ ಕೆಲಸ ಬಾಳ ಐತ್ರಿ, ಬಾಳ ಟೆನ್ಷನ್ ಐತ್ರಿ ಮನಿದು. ಯಾಕೆ ಹಜರತರಿಗೆ ಟೆನ್ಷನ್ ಇಲ್ಲ? ಏನಾದ್ರೂ ದಮ್ ಮಾಡಿ ತಾಯ್ತಾ ಕಟ್ಟಿ ಬಂದಾರ ಇನ್ನು ಮನ್ಯಾಗ? ನಿಮ್ಗಿಂತ ಜಾಸ್ತಿ ಸಾವಿರಾರು ಟೆನ್ಷನ್ ಇರ್ತಿದ್ರಿ ಹಜರತರಿಗೆ. ಅಲ್ಲೇ ನೋಡ್ಬೇಕು, ಇಲ್ಲೇ ನೋಡ್ಬೇಕು. ಇಲ್ಲಿ ಟಬರ್ ಏನು ಪೇಮೆಂಟ್ ಎಲ್ಲ ಆಲಿಮಿ ದೀನ್ಗೆ ಆಗೋಗ್ತಿದ್ವಿ ಇದು ಪ್ರಪಂಚದಲ್ಲಿ. ಹಜರತ್ ನಾವು ದುಡ್ಡು ಕೊಡ್ಕೊಂತೀವಿ, ಏನಾದ್ರೂ ಹೇಳಿದ್ರೆ ನಡಿಬೇಕು. ಅಲ್ಲಾಹ್ ಅಕ್ಬರ್. ಹಜರತರಿಗೆ ದುಡ್ಡಿನಿಂದ ಕೆಲಸ ಮಾಡಿಸ್ಕೊಳ್ಳೋ ಹೋಗ್ಬೇಡಿ. ಇಲ್ಲಾಂದ್ರೆ ನಾಳೆ ಹಜರತರು ನಿಮ್ಮ ತಾಯಿ ಹಿಡಿದು ಕೇಳ್ತಾರ, ಯಾ ಅಲ್ಲ ಇವರು ಮೂರಿನ ಒಳಗೆ ದೀನ ಕೆಲಸ ಮಾಡಿಸ್ಕೊಂಡ್ರು, ಪ್ರೀತಿನಿಂದ ಅಲ್ಲ, ಕುರಾನಿಂದ ಅಲ್ಲ, ದುಡ್ಡಿನಿಂದ ಮಾಡಿಸ್ಕೊಂಡ್ರು. ಯಾ ಅಲ್ಲ ಇವರು ತನ್ನ ಸ್ವಂತ ಪ್ರೀತಿನ ಮಾಡ್ಕೊಂಡಿಲ್ಲ ಅಂತ ಹಜರತ್ ಹೇಳ್ತಾರ ಹಜರ್ ಮೈದಾನದಲ್ಲಿ. ಅವಾಗ ಏನ್ ಮಾಡ್ತೀರಾ? ಏನ್ ಮಾಡ್ತೀರಿ ಹಜರತ್ ಹೇಳಿದ್ರೆ? ಪ್ರೀತಿಯ ದುಡ್ಡಿನಿಂದ ಕೆಲಸ ತಗೋಬಾರ್ದು, ಹಜರತ್ಗೆ ಪ್ರೀತಿನ ತಗೋರಿ. ಅಲ್ಹಮ್ದುಲಿಲ್ಲಾಹ್ ನನಗೆ ಪ್ರೀತಿ ಕೊಟ್ಟಿದ್ದಾರ, ನಾನು ಇಲ್ಲ ಅಂತ ಹೇಳಾಗುದಿಲ್ಲ, ನನಗೆ ಪ್ರೀತಿ ಕೊಟ್ಟಿದ್ದಾರೆ ಬೆಂಕಂಡ್ಕೊಟ್ಟಲ್ಲಿ. ಈ ಮಕ್ಕಳನ್ನ ತಾಯಿ ತಂದೆ ಕೊಟ್ಟಿದ್ದಾರೆ, ಅಲ್ಹಮ್ದುಲಿಲ್ಲಾಹ್ ಬಹಳಷ್ಟು. ಅಂತ ತಾಯಿ ತಂದೆ ಹಿದಾಯತ್ ಕೊಡಿ, ತೌಫೀಕ್ ಎಲ್ಲ ಕಷ್ಟಗಳು ದೂರ ಮಾಡಿ ಅಲ್ಲಾಹ್ ಇಜ್ಜತ್ ಅಂತ ನಮ್ಮ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳ್ತಾರೆ, ಆಲಿಮೆ ದೀನ್ ಕಡೆ ಹೋಗೋದು ಬರೋದು ಯಾರು ಮಾಡ್ತಾರ? ಇವತ್ತು ನಾವು ಸ್ವಲ್ಪ ಮಕ್ಕಳಿಗೆ ಏನ್ ಮಾಡ್ತೀವಿ, ಹಜರತ್ ಕಡೆ ಹೋಗ್ಬೇಡ ಅಂದೆ, ಏನಾದ್ರೂ ಕೆಲಸ ಹಸ್ತಾರ ನೋಡ, ಬರಬ್ಬರಿಲ್ಲ ಅಲ್ಲಿ ಹೋಗ್ಬೇಡ. ಈ ಸ್ವಲ್ಪ ಜನರು ಹೇಳ್ತಾರ, ಹಜರತನ್ ಕಡೆ ಯಾರು ಹೋಗಿ ಬರೋದು ಮಾಡ್ತಾರ. ಎಷ್ಟು ದಿನ ತನಕ? 7 ತನಕ. 1 ದಿನ 2 ದಿನ ಅಲ್ಲ, 7 ದಿನ ತನಕ. 7 ದಿನ ತನಕ ಯಾರು ಬರೋದು ಹೋಗೋದು ಮಾಡ್ತಾರ, ಅಲ್ಲಾಹ್ ರಬ್ಬುಲ್ ಇಜ್ಜತ್ ಆಲಿಮೆ ದೀನ ಕಡೆ ಹೋಗಿ ಬರೋದು ಸಕ್ಕಿನಿಂದ 1000 ವರ್ಷದ ಪ್ರತಿಫಲ ಅವರ ಹೆಸರಿಂದ ಬರೀತಾನಂತೆ ಅಲ್ಲಾಹ್ ರಬ್ಬುಲ್ ಇಜ್ಜತ್. ಪ್ರತಿಫಲ ಪುಣ್ಯ ಅಷ್ಟೇ ಅಲ್ಲ, ಒಂದು ಹಜ್ ಮಾಡಿದಷ್ಟು ಪುಣ್ಯ ಕೊಡದಂತೆ ಅಲ್ಲಾಹ್ ರಬ್ಬುಲ್ ಇಜ್ಜತ್. ಯಾರು ಹೋಗೋದು ಬರೋದು ಮಾಡ್ತಾರ ಆಲಿಮೆ ದೀನ ಕಡೆ, ಬರೀ ಆಲಿಮೆ ದೀನ ಕಡೆ ಹೋಗಿ ಬರೋದು. ಇವತ್ತು ನಾವು ಹಜರತಿಂದ ದೂರ ಆಗ್ತೀವಿ. ಹಜರತರು ಇಡೀ ಊರಿಗೆ ಸಂಬಂಧ ಇದ್ದಾರೆ, ಇಡೀ ಊರಿಗೆ ಸಂಬಂಧ ಇದೆ, ಒಬ್ಬರಿಗಿಬ್ಬರಿಗೆಲ್ಲ. ಇದು ಸುಳ್ಳು, ಒಬ್ಬರಿಬ್ಬರಿಗೆಲ್ಲ. ಈ ಕಥಾ ಏನಿದೆ, ಇದು ರೂಮ ನಿಮ್ದು, ಈ ಜಗ ನಿಮ್ದು. ಹಜರತರು ಬ್ಯಾರೆ ಊರಿನ ಬಂದಿರಬಹುದು, ಆದ್ರೆ ಎಲ್ಲಾ ಊರಿನ ಜನರಿಗಾಗಿದ್ದ ಕಥಾ ಯಾವತ್ತೂ ತೆಗ್ದಿದೆ. ಎಲ್ಲಾರು ಬರಬಹುದು ಇಲ್ಲೇ ಏನಾದ್ರೂ ಪ್ರಶ್ನೆ ಕೇಳೋದಕ್ಕೆ. ಹಜರತ್ ನನಗೆ ನಮಾಜ್ ಮಾಡಕ್ ಬರಕಂತಾರೆ, ಹೇಳ್ರಿ ಹಜರತ್, ನಾನು ಕಲಿಸ್ತೀನಿ. ಬಾರಿ ಅಲ್ಲ ನನ್ನ ಕಡೆ, ಬಾರಿ ಯಾಕೆ ಬರಕಂತಿಲ್ಲ? ಸಮೀಪ ಬರಂಗಿಲ್ಲ, ದೂರಿದ್ದು ಏನಾದ್ರೆ ಹಜರತ್ಗೆ ಮನಸ್ಸಂಗೆ ಮಾತಾಡಿ ಅವ್ರಿಗೆ ಬೇಜಾರ ಮಾಡ್ತಾರ. ಸಮೀಪ ಬರಂಗಿಲ್ಲ. ಯಾರು ಬರಾಕ್ ಕುಂತಿದಾರ, ಯಾರು ಹಜರತ್ ಕಡೆ 4 ಅಕ್ಷರ ಕಲಿಯಾಕ್ ಕುಂತಿದಾರಪ್ಪ, ಅವ್ರಿಗೆ ದೂರ ಮಾಡಿಬಿಡ್ತಾರ. ಅಲ್ಲಾಹ್ ಅಕ್ಬರ್. ದೂರ ಮಾಡಿಬಿಡ್ತಾರ. ಏನ್ ಹಜರತ್ ಶರಾಯಿ ಕುಡಿಸಿದ್ದು ಕಲ್ಸಿದ್ರು ಅವ್ರಿಗೆ? ಏನ್ ಚಾಪೆ ಆಡೋದು ಕಲ್ಸಿದ್ರು ಅವ್ರಿಗೆ ಹಜರತ್? ಇವತ್ತಿಗೆ ಏನಾದ್ರೂ ನಿಮ್ ಕಡೆ ಪ್ರೂಫ್ ಇದೆ? ಹಜರತ್ ಕಡೆ ಹೋಗುವ ಹುಡುಗ ಶರಾಯಿ ಕುಡಿದಿದ್ರಪ್ಪ, ಹಜರತ್ ಹೇಳಿ ಕೊಟ್ಟಿದಾರ ಅಂತ ಕುಡಿದಾರ, ಏನಾದ್ರೂ ಪ್ರೂಫ್ ಇದೆ? ಆದ್ರೆ ಸುಳ್ಳು ಹೇಳಬಹುದು, ಸುಳ್ಳು ಹೇಳಬಹುದು ಯಾರಾದ್ರೆ. ಇಲ್ಲಿ ಹೇಳಿ ಹಜರತ್ನ ಹೆಸರು ಕೆಡಿಸಬಹುದು, ಅಲ್ಲಿ ಉತ್ತರ ಕೊಡಬೇಕು. 60 ದಿನದ ಜೀವನ, 60 ದಿನದ ಜೀವನ, 60 ವರ್ಷದ ಜೀವನ ಕಳ್ಕೊಂಡು ಹೋಗಬೇಕು, ಉತ್ತರ ಕೊಡಬೇಕು. ಪ್ರೀತಿಯ ಸಹೋದರ, ಇದು ಆಲಿಮೆ ದೀನ್ಗೆ. 3ನೇದು ಯಾವುದು? ಹಜ್ಗೆ, ಯಾನೆ ಖಾನಾ ಕಾಬಾಗೆ ನೋಡುದು. ಖಾನಾ ಕಾಬಾಗೆ ಯಾರು ನೋಡ್ತಾರೆ ಅವ್ರಿಗೆ ಏನಿದೆ? ಒಂದು ಹಜ್ಜನ್ನು ಮಾಡುದು ಏನಿದೆ? ಪುಣ್ಯ ಸಿಗುತ್ತದೆ.
ಇದು ನಾಲ್ಕನೇದು. ಏನು ನಾಲ್ಕನೇದು? ಹಜರತ್ ಗರೀಬ್ ನವಾಜ್ ರಹಿಮತುಲ್ಲಾಹಿ ಹೇಳಿದ್ರು, ನಾಲ್ಕನೇ ವಸ್ತು, ಯಾರು ಖಾನಾ ಕಾಬಾಗೆ ಪ್ರೀತಿ ದೃಷ್ಟಿ ನೋಡ್ತಾರೆ ಅವರಿಗೆ ಒಂದು ಹಜ್ ಮಾಡೋದು ಪುಣ್ಯವನ್ನು ಸಿಗುತ್ತದೆ. ಮತ್ತು ಐದನೇದು ನೋಡ್ರಿ, ಪೀರು ಮುರ್ಷಿದ್ಗೆ ಯಾರು ನೋಡ್ತಾರೆ, ಪೀರು ಮುರ್ಷಿದ್, ಅದ್ರ ಬಗ್ಗೆ ನೀವು ಇನ್ನೂ ಬಾಳು ಹೋಗಬೇಕು. ಹಜರತಿನ ಬರಬರಿ ಇನ್ನೂ ಸರಿ ಇಲ್ಲ, ಪೀರು ಮುರ್ಷಿದ್ ಇನ್ನು ದೂರ ಹೋಗ್ಬೇಡ್ರಿ. ಪೀರು ಮುರ್ಷಿದ್ ದೂರ ಅದು ಹೋಗ್ಬೇಡ್ರಿ. ಮೊದಲಿಗೆ ಹಜರತಿನ ತಾಮನ್ ಸೈ ಮಾಡ್ಕೊರಿ. ಅಲ್ಹಮ್ದುಲಿಲ್ಲಾ, ಹಜರತ್ ಸುನ್ನತ್ ಹೇಳಿದ್ರು, ನಾವು ಸುನ್ನತ್ ಪ್ರಕಾರ ಅದೀವಿ. ಹಜರತ್ ಕುರಾನ್ ಹೇಳಿದ್ರು, ನಾವು ಅದೀವಿ ಅಲ್ಹಮ್ದುಲಿಲ್ಲಾ ಕುರಾನ್ ಪ್ರಕಾರ. ಆಮೇಲೆ ಪೀರು ಮುರ್ಷಿದ್. ಪೀರು ಮುರ್ಷಿದ್ ನಮ್ಮ ಹಜರತರು ನಮಾಜ್ ಕಲಿಸಿದ್ರು, ರೋಜಾ ಕಲಿಸಿದ್ರು, ಸೂರವನ್ನು ಹೇಳಿದ್ರು, ಎಲ್ಲಾ ತರ ಶರಾಯಿತ್ ಹೇಳಿದ್ರು. ಇವತ್ತು ಮನಸ್ಸು ಬಿಚ್ಚು ನಿಮ್ ಕಡೆ ಮುರಿದ್ ಆಗಕ್ಕೆ ಬಂದಿದ್ವಿ. ಕೈಯಲ್ಲಿ ಬೈಯತ್ ಕೊಡ್ರಿ, ನಾಳೆ ಸತ್ತಿನ ನನಗೆ ರಕ್ಷಣೆ ಮಾಡ್ರಿ ಅಂತ ನಮ್ಮ ನಿಯತ್ತಿರ್ಬೇಕು. ಪೀರು ಮುರ್ಷಿದ್ ಪ್ರೀತಿ ಆಗ ಮೊದಲಿಗೆ ಹಜರತ್ ಸರಿಯಾಗಿ ಇಟ್ಕೊರಿ, ಆಮೇಲೆ ಪೀರು ಮುರ್ಷಿದ್. ಇದು ಐದನೇದು. ಇದು 5 ವಸ್ತುಗಳಿತ್ತು ಪ್ರೀತಿಯ ಸಹೋದರರೇ. ಇವತ್ತಿನಿಂದ ನಮ್ಮ ಹಜರತ್ ಖ್ವಾಜಾ ನವಾಜ್ ರಹಿಮತುಲ್ಲಾಹಿ ಏನು ಕಾರ್ಯಕ್ರಮ ಇದೆ, ಆ ಕಾರ್ಯಕ್ರಮದಿಂದ ಹಜರತ್ ಖ್ವಾಜಾ ನವಾಜ್ ರಹಿಮತುಲ್ಲಾಹಿ 5 ಮಾತುಗಳನ್ನು ಹೇಳಿದ್ರು. ಮೊದಲೇ ಮಾತು ಯಾವುದು? ತಾಯಿ ತಂದೆಗೆ ನೋಡುದು ಇಬಾದತಿನ ಪ್ರಕಾರ ಇದೆ, ಪೂಜೆ ಪ್ರಕಾರ ಇದೆ, ಅಷ್ಟು ಪುಣ್ಯ ಸಿಗುತ್ತದೆ. ಎರಡನೇದು ಕುರಾನ್ ಮಜೀದ್ಗೆ ನೋಡೋದು. ಮೂರನೇದು ಆಲಿಮ್ ದೀನ್ ಹಜರತ್ಗೆ ನೋಡೋದು, ಹಜರತ್ಗೆ ನೋಡೋದು. ಮತ್ತು ನಾಲ್ಕನೇದು ಯಾವುದಪ್ಪ ಅಂದರೆ ಖಾನಾ ಕಾಬಾಗೆ ನೋಡೋದು. ಐದನೇದು ಪೀರೋ ಮುರ್ಷಿದ್ಗೆ ನೋಡೋದು, ಪೀರೋ ಮುರ್ಷಿದ್ಗೆ ನೋಡೋದು. ನಮ್ಮ ಜೀವನ ಎಷ್ಟು? ಬರೀ ಇಷ್ಟೇ. ಏನು? 10 ವರ್ಷಕ್ಕೆ ನಾವು ಸೂಪರ್ ಆಗ್ತೀವಿ. ಏನಾಗ್ತೀವಿ? 10 ವರ್ಷಕ್ಕೆ ಸೂಪರ್, 20 ವರ್ಷಕ್ಕೆ ಪವರ್. ನೆನಪಿಟ್ಕೊರಿ, 10 ವರ್ಷಕ್ಕೆ ಸೂಪರ್, 20 ವರ್ಷಕ್ಕೆ ಪವರ್, 30 ವರ್ಷಕ್ಕೆ ಫ್ರೆಶರ್. ಮ್ಯಾಲೆ ಫ್ರೆಶರ್ ಬರ್ತೈತಿ. 30 ವರ್ಷಕ್ಕೆ ಫ್ರೆಶರ್, 40 ವರ್ಷಕ್ಕೆ ಶುಗರ್. ಹೌದಾ ಹೇಳ್ರಿ? 40 ವರ್ಷಕ್ಕೆ ಶುಗರ್, 50 ವರ್ಷಕ್ಕೆ ಡೇಂಜರ್, 60 ವರ್ಷಕ್ಕೆ ಡಮರ್. ಮುಗೀತ. ಇಷ್ಟು ಜೀವನ ಮತ್ತೇನಿಲ್ಲ. 10 ವರ್ಷಕ್ಕೆ ಸೂಪರ್ ಆಗ್ತಾರ, 20 ವರ್ಷಕ್ಕೆ ಪವರ್ ಆಗ್ತಾರ, 30 ವರ್ಷಕ್ಕೆ ಫ್ರೆಶರ್, 40 ವರ್ಷಕ್ಕೆ ಶುಗರ್, 50 ವರ್ಷಕ್ಕೆ ಡೇಂಜರ್, 60 ವರ್ಷಕ್ಕೆ ಡಮರ್. ಇಷ್ಟೇ ಜೀವನ. ಮತ್ತೆ ಏನ್ ಉಳಿತು? ಒಂದು ಒಳ್ಳೆ ಪಾಠ ಸಿಕ್ಕತಿಡ್ರಿ ಇವತ್ತು ನಿಮ್ಗೆ? ಸಿಕ್ಕತಿಲ್ಲ? ಅಲ್ಹಮ್ದುಲಿಲ್ಲಾ, ಸಾಕ್ರಿ. ಇಷ್ಟ ನನಗೆ ಬಹಳ ಸಂತೋಷ ಆಯ್ತು. ಬಂದಿದ್ದೀರಾ? ಅಲ್ಹಮ್ದುಲಿಲ್ಲಾ. ಇದೇ ರೀತಿ ಕಾರ್ಯಕ್ರಮ ಯಾವ್ದು ಇರ್ಲಿ, ನನ್ಗಾಗಿ ಬೇಡ, ನಮ್ಮ ಬೆನ್ಕನ್ಕೊಂಡ ಸುಧಾರಣೆ ಆಗಿ, ಈ ಮದ್ರಸದ ಮಕ್ಕಳು, ಮದನಿ ಮದ್ರಸದ ಮಕ್ಕಳು ಸುಧಾರಣೆ ಆಗಿ, ನಾನು ಖುಷಿಯಾಗಿಲ್ಲ, ಈ ಮಕ್ಕಳು ಖುಷಿಯಾಗಿದ್ರು. ಇಷ್ಟು ನಮ್ಮ ತಾಯಿ ತಂದಿರು ಬಂದ್ರಪ್ಪ, ತಾಯಿ ತಂದಿರು ಬಂದ್ರಪ್ಪ. ತಾಯಿಗೆ ಮಾಡಿದ್ದು ಸಹಾಯ, ಅದು ಸಹಾಯವಲ್ಲ, ಅದು ನಿನ್ನ ಗುಣ. ಏನ್ ಹೇಳ್ತಾರೆ? ತಾಯಿಗೆ ಮಾಡಿದ್ದು ಸಹಾಯ, ಅದು ಸಹಾಯವಲ್ಲ, ಅದು ನಿನ್ನ ಗುಣ. ತಂದೆಗೆ ಮಾಡಿದ್ದು ಸಹಾಯ, ಅದು ಸಹಾಯವಲ್ಲ, ಅದು ನಿನ್ನ ಭಾಗ್ಯ. ಏನು? ಅದು ನಿನ್ನ ಭಾಗ್ಯ. ಶಿಕ್ಷಕರಿಗೆ ಮಾಡಿದ್ದು ಸಹಾಯ, ಅದು ಸಹಾಯವಲ್ಲ, ಅದು ನಿನ್ನ ಪುಣ್ಯ. ಏನು? ಅದು ನಿನ್ನ ಪುಣ್ಯ. ಶಿಕ್ಷಕರಿಗೆ ಮಾಡಿದ್ದು ಸಹಾಯ, ಅದು ಸಹಾಯವಲ್ಲ, ಅದು ನಿನ್ನ ಪುಣ್ಯ. ಸಹೋದರನಿಗೆ ಮಾಡಿದ್ದು ಸಹಾಯ, ಅದು ಸಹಾಯವಲ್ಲ, ಅದು ನಿನ್ನ ಜವಾಬ್ದಾರಿ. ಏನು? ಅದು ನಿನ್ನ ಜವಾಬ್ದಾರಿ. ಸಮಾಜಕ್ಕೆ ಮಾಡಿದ್ದು ಸಹಾಯ, ಸಮಾಜಕ್ಕೆ ಮಾಡಿದ್ದು ಸಹಾಯ, ಅದು ಸಹಾಯವಲ್ಲ, ಅದು ನಿನ್ನ ಹಕ್ಕು. ಅದು ನಿನ್ನ ಹಕ್ಕು. ಸಮಾಜಕ್ಕೆ ಮಾಡಿದ್ದು ಸಹಾಯ ಏನಿದೆ? ಹಕ್ಕಿದೆ ನಮ್ದು ಸಮಾಜಕ್ಕೆ ಮಾಡಿದ್ದು ಸಹಾಯ, ನಾವು ಮಾಡಬೇಕು. ಹಕ್ಕು ನಮ್ದಿದು. ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಮಾಡಿದ್ದು ಸಹಾಯ, ಅದು ಸಹಾಯವಲ್ಲ, ಅದು ನಿನ್ನ ಮಾನವೀಯತೆ. ಏನು? ನಿನ್ನ ಮಾನವೀಯತೆ. ಅನಾಥರಿಗೆ, ಹಸುದವರಿಗೆ ಮಾಡಿದ್ದು ಸಹಾಯ, ಅದು ಸಹಾಯವಲ್ಲ, ಅದು ನಿನ್ನ ಪೂರ್ವ ಜನ್ಮದ ಪುಣ್ಯ. ಏನು? ಪೂರ್ವ ಜನ್ಮದ ಪುಣ್ಯ. ಪ್ರೀತಿಯ ಸಹೋದರರೇ, ನಾವು ಎಷ್ಟರಲ್ಲಿ ನಮ್ಮ ಜೀವನ ಅಲ್ಲರಿಗಾಗಿ ಕಳಿಬೇಕು. ಎಲ್ಲರಿಗಾಗಿ ನಾವು ಒಂದೇ ದೃಷ್ಟಿ ನೋಡಬೇಕು, ಎಲ್ಲರಿಗಾಗಿ ನಾವು ಒಂದೇ ದಾರಿ ನಿಲ್ಲಬೇಕು. ಇಲ್ಲಿ ನೋಡ್ರಿ, ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಕಯಾಮತಿನ ಸಮೀಪ, ಭೂಮಿ ಶರ್ವನಾಶ ಆಗೋ ಸಮೀಪ 72 ಭಾಗಗಳಾಗ್ತಾವಂತೆ. ಎಷ್ಟು? 72 ಭಾಗಗಳು. ಫಿರ್ಕಾ ಅಂತಾರ, ಫಿರ್ಕಾ. ಅದರ ಒಳಗೆ ಎಲ್ಲಾ ಫಿರ್ಕಗಳು, ಎಲ್ಲಾ ಭಾಗಗಳು ನರಕದಲ್ಲಿ ಹೋಗುತ್ತದೆ, ಬರೀ ಒಂದೇ ಭಾಗ ಸ್ವರ್ಗದಲ್ಲಿ ಹೋಗುತ್ತದೆ. ಯಾರು? ಇಡೀ ಪ್ರಪಂಚದ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಇಡೀ ಪ್ರಪಂಚದ ರಹಮತುಲ್ ಲಿಲ್ ಆಲಮೀನ್ ಹೇಳಕ್ ಹೊಂದಿದ್ದಾರೆ. 72 ಭಾಗಗಳು ಆಗ್ತಾವು. ಅದರ ಒಳಗೆ ಎಲ್ಲ ಒಂದು ಭಾಗ ಬಿಟ್ಟು ಎಲ್ಲ ಭಾಗಗಳು ನರಕನಲ್ಲಿ ಹೋಗ್ತಾರಂತೆ. ನರಕನಲ್ಲಿ ಹೋಗ್ತೈತಿ, ಬರೀ ಒಂದೇ ಭಾಗ. ಏನು? ಸ್ವರ್ಗನಲ್ಲಿ. ಅದು ಭಾಗ ಯಾವುದು ನಿಮ್ಗೆ ಗೊತ್ತಿದೆ? ಫಿರ್ಕಾ ಯಾವುದು ಗೊತ್ತಿದೆ? ಯಾವ್ದು ರೀ? ಯಾವುದು? ಒಂದೇ ಭಾಗ ಸ್ವರ್ಗದಲ್ಲಿ ಹೋಗೋದು ಭಾಗ ಯಾವುದು?
ನಮ್ಮ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಾರ್ಗದಲ್ಲಿ ಸಹಾಬಾಕರನ್ನು ಕೇಳಿದ್ರು, ಯಾ ರಸೂಲಲ್ಲಾಹ್, ಎಲ್ಲ ಭಾಗಗಳು ನರಕದಲ್ಲಿ ಹೋಗ್ತಾರ ಅಂದ್ರೆ ಬರೀ ಒಂದೇ ಭಾಗ ಸ್ವರ್ಗದಲ್ಲಿ ಹೋಗ್ತದೆ ಅಂತೀರಿ, ಆ ಯಾವ್ದು ಭಾಗ ಯಾವ ರಸೂಲಲ್ಲಾಹ್? ನಮ್ಮ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ನನ್ನ ಸುನ್ನತ್ತು ಮತ್ತು ನನ್ನ ಸಹಾಬಾಕರಾನ್ ಹೇಳಿರೋ ಮಾತಿನ ಮೇಲೆ ಯಾರು ನಡ್ಕೊಂಡು ಹೋಗ್ತಾರ ಅವರೇ ಜನರು ಸ್ವರ್ಗದಲ್ಲಿ ಹೋಗ್ತಾರಂತೆ ನಮ್ಮ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ. ನಬಿ ಕರೀಂ ಸಲ್ಲಲ್ಲಾಹು ಸುನ್ನತಿನ ಪ್ರಕಾರ, ಸಹಾಬಾಕರಾಮರು ಹೇಳಿದ ಮಾತಿನ ಪ್ರಕಾರ ಯಾರು ನಡ್ಕೊಂಡು ಹೋಗ್ತಾರ ಅವರೇ ಜನರು ಎಲ್ಲೇ ಸ್ವರ್ಗದಲ್ಲಿ ಹೋಗ್ತಾರ. ಉಳ್ಕಿದು ಎಷ್ಟು ಇದ್ರು ಡಮರು ಪಮರು ಕರಾರು ಯಮಾರು ಜಮಾರು ಎಲ್ಲಾರು ನರಕದಲ್ಲಿ ಹೋದ್ರು ಅವರು. ಇದು ನಾನು ಹೇಳಕ್ಕಿಲ್ಲ, ಇಡೀ ಪ್ರಪಂಚದ ರಹಮತುಲ್ ಆಲಮೀನ್ ಪ್ರೀತಿಯ ಪ್ರವಾದಿಯ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಕ್ ಕುಂತಿದ್ದಾರೆ ಇದು ಮಾತು. ಇವತ್ತು ನಾವು ತಿಳ್ಕೋಬೇಕು ಯಾವ್ದು ಭಾಗದಲ್ಲಿ ಅದೀವಿ. ಇವತ್ತು ನಾವು ಮಾಡಕ್ ಕುಂತಿದ್ದ ಕೆಲಸ ಸಹಾಬಾಕರಾಮರು ಮಾಡಿಲ್ಲ, ಮತ್ತು ನಾವು ಎಲ್ಲಿ ಹೋಗ್ತೀವಿ, ನಮ್ಮ ಸ್ಥಾನ ಹೇಗೆ ಸಿಗುತ್ತದೆ, ಇದ್ರ ಬಗ್ಗೆ ಯೋಚನೆ ಮಾಡಿದ್ರು ಯಾರಾದ್ರೆ? ಯೋಚನೆ ಮಾಡಿಲ್ಲ. ಪ್ರೀತಿಯ ಸಹೋದರರೇ, ಇಲ್ಲಿಗೆ ನನ್ನ ಮಾತು ನಾನು ಮುಕ್ತಾಯ ಮಾಡ್ತೇನೆ. ಜಾಸ್ತಿ ಸಮಯ ನಾನು ತಗೊಂಡಿದ್ದೀನಿ, 1 ತಾಸು. ಇಷ್ಟು ತಾಸು ನೀವು ಕುಂತಿದ್ರೆ ಬಹಳ ಚಲೋ. ठीक है, बहुत बड़ी खुशी की बात है. बस नहीं ये तास काफी करेंगे आज, क्योंकि ಯಾಕೆಂದ್ರೆ ನಮ್ಮ ಹಜರತರು ಮತ್ತು ರಾಣಿ ಬಿನ್ನೂರಿಗೆ ಹೋಗಬೇಕು. ಚಳಿನ ಜಾಸ್ತಿ ಇದೆ, ಥಂಡಿನ ಜಾಸ್ತಿ ಇದೆ. ಅವ್ರಿಗೆ ಆರಾಮಾಗಿ ಹೋಗಿ ಅವರು ಆರಾಮಾಗಿ ಮಾಡ್ತೀರಿ. ಐ ಮೇರೆ मालिक भला कहने में, जानने में, समझाने में जहां भी गलती हुई तो माफ अता फरमा. हम तमाम लोग को हक के रास्ते पे चलने की तौफीक अता फरमा. गुनाहों से नफरत, नेकियों से मोहब्बत करने की तौफीक अता फरमा. या अल्लाह, मेरे वाज और नसीहत में कोई भी खता या गलती भी तो माफ अता फरमा. या अल्लाह, मेरा मकसद बस यहाँ के लोगों को, ख्वातीन और हजरात को, मेरी माँ बहनों को दीन का पैगाम पहुँचाने के मुताबिक था मेरे मौला. मेरे इस नाचिस की तरफ से जो कुछ भी पहुंचा है मेरे मौला, मेरी जबान से कोई भी खुल चुकर कोई गलती भी तो माफ अता फरमा. मेरी जबान से निकले हुए अल्फाज से जहां भी बैठकर जो भी लोग सुन रहे हैं उनके दिल या दिल में कोई तकलीफ या दिल दुखा हो तो मुझे इस गलती से माफ अता फरमा. ऐ मेरे मौला, इन तमाम को हिदायत और तौफीक अता फरमा. सबसे पहले मुझ इस नाचिस को इन तमाम बातों पर अमल करने की तौफीक अता फरमा. इन तमाम लोगों को गवाह बनाकर मैं तौबा करता हूँ. अस्तगफिरुल्लाह रब्बी मिन कुल्ली ज़ंबि व खतीअतिन व अतूबु इलैह. व आखिर दावाना अल्हम्दुलिल्लाहि रब्बिल आलमीन. अस्सलामु अलैकुम व रहमतुल्लाहि व बरकातहू. सलातो सलाम अलैहि.